ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದೇ ಮೊದಲು ನನ್ನ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ಮಧ್ಯಾಹ್ನದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ನಮ್ಮ ಮನೆಯವರು ಚಿಕನ್ ಕಟ್ ಮಾಡಿಕೊಟ್ಟಿದ್ರು. ಚಿಕನ್ ಸಾಂಬಾರು ಮತ್ತು ಫ್ರೈ ಎಲ್ಲ ತಿಂದು ಬೇಜಾರಾಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಮೊಟ್ಟೆ ಕೋಳಿ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಮಸಾಲೆಗಳನ್ನ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಇಷ್ಟು. ಮತ್ತು ಈ ಕಡೆ ಸೈಡಲ್ಲಿ ಒಂದು ಪ್ಲೇಟಲ್ಲಿ 3 ಸ್ಪೂನಷ್ಟು ಧನಿಯಾ ಪುಡಿ, 2 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡು ಇವಾಗ ಫಸ್ಟು ಇದನ್ನು ಮಸಾಲೆಗಳನ್ನ ರುಬ್ಕೊತಾ ಇದ್ದೀನಿ. ಅಂದರೆ ಮಸಾಲೆಗಳು ಚೆನ್ನಾಗಿ ರುಬ್ಕೊಳ್ಳೋಕ್ಕಾಗಲ್ಲ, ಅಂದರೆ ಹಾಗಾಗಿ ಇರುತ್ತೆ. ಹಾಗಾಗಿ ಫಸ್ಟು ಅದನ್ನು ರುಬ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದನ್ನು ರುಬ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಮಸಾಲೆಗಳು. ಮತ್ತು ನಾನು ಗಸಗಸೆನೂ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹೇಳಿಲ್ಲ, ಮಿಸ್ಟೇಕ್ ಆಗಿದೆ. ಇವಾಗ ಇದನ್ನೆಲ್ಲ ರುಬ್ಕೊಂಡ್ಬಂದಿದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರ್ಗೆ ಇವಾಗ ಟೊಮೊಟೊ, ಈರುಳ್ಳಿ ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ಇವಾಗ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ ತರಿಯಾಗಿ. 1 ಸೌಟಷ್ಟು ಖಾರದ ಅಂದರೆ ರುಬ್ಕೊಂಡಿರೋ ಖಾರನ ಬೇರೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅಂದರೆ ಅದು ಬಸ್ಸಾರು ಮಾಡೋಕ್ಕೆ ಸಪ್ರೇಟಾಗಿ ಮುಂದೆ ಹೇಳ್ತೀನಿ. ನೋಡಿ, ಇವಾಗ ಚಿಕನ್ ಕೂಡ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಚಿಕನ್ ಪಾರ್ಟ್ಸ್ ಇರುತ್ತಲ್ಲ ಅದನ್ನು ಸಪ್ರೇಟ್ ಮಾಡಿಕೊಂಡು ಚಿಕನ್ನ ಇವಾಗ ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತೊಳ್ಕೊಂಡಿರೋ ಅಂಥ ಚಿಕನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಇಲ್ಲಿ 4 ಲೆಗ್ ಪೀಸ್ನ ಬಿಟ್ಬಿಟ್ಟಿದ್ದಾರೆ. ಅಂದರೆ ಲಸ್ಸುಗೆ ಮತ್ತು ಸೋನಿಗೆ ಲೆಗ್ ಪೀಸ್ ಬೇಕು ಅಂತ ಇದೆ. ಇವ್ರಿಗೆ ಕಟ್ ಮಾಡಿದಾಗ ಅಂದರೆ ಕಟ್ ಮಾಡಲಿಲ್ಲ ಅಂದರೆ ಕೇಳ್ತಾರೆ, ಲೆಗ್ ಪೀಸ್ ಇಲ್ಲ ನಾವು ತಿನ್ನಲ್ಲ ಅಂತ. ಲೆಗ್ ಪೀಸ್ ಕಟ್ ಮಾಡಿಬಿಟ್ಟು ಕೊಟ್ಟರು ಕೂಡ ತಿನ್ನಲ್ಲ, ಸುಮ್ಮನೆ ಅದೊಂದು ನೆಪ ತಿಂದೆ ಇದು ಮಾಡೋಕ್ಕೆ. ಹಾಗಾಗಿ ನಮ್ಮ ಮನೆಯವರು ಪ್ರತಿ ಸರಿ ಕೂಡ ಚಿಕನ್ ಕಟ್ ಮಾಡಬೇಕಾದ್ರೆ 4 ಲೆಗ್ ಪೀಸ್ನ ಬಿಟ್ಟೇ ಬಿಟ್ಟಿರ್ತಾರೆ. ಅಂದರೆ ನಾವು ಎಷ್ಟು ಕೋಳಿ ಕಟ್ ಮಾಡಿರ್ತೀವೋ ಅಷ್ಟು 1 ಕಟ್ ಮಾಡಿದ್ರೆ 2 ಬಿಟ್ಟಿರ್ತಾರೆ. ಹಾಗೆ 2 ಕೋಳಿ ಕಟ್ ಮಾಡಿದರೆ 4 ಲೆಗ್ ಪೀಸ್ ಈ ಥರ ಇರುತ್ತೆ. ಹಾಗೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇಟ್ಟಿದ್ದೀನಿ. ಸ್ವಲ್ಪ ಅಂದರೆ ಚಿಕನ್ನಲ್ಲಿರುವಂಥ ನೀರಿನಂಶ ಎಲ್ಲ ಬಿಡಲಿ ಅಂದ್ಬಿಟ್ಟು ಸ್ವಲ್ಪ ಕುಕ್ಕರ್ನ ಕ್ಲೋಸ್ ಮಾಡಿದೆ, ಅಂದರೆ ವಿಷಲ್ನೇನು ಹಾಕಿರಲಿಲ್ಲ. ನೋಡಿ, ಚಿಕನ್ನಲ್ಲಿರುವಂಥ ನೀರಿನಂಶ ಎಲ್ಲ ಬಂದಿದೆ. ಇವಾಗ ರುಬ್ಕೊಂಡಿರುವಂಥ ಖಾರನ ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ತುಂಬ ಗಟ್ಟಿನೂ ಬೇಡ, ತುಂಬ ತೆಳು ಬೇಡ. ಹಾಗಾಗಿ ನಾನು ಇಷ್ಟು ನೀರನ್ನ ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದರೆ ಖಾರ ಎಲ್ಲ ಅದಕ್ಕೆ ಇದು ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಬಸ್ಸಾರು. ಹಾಗೆ ಇವಾಗ ಕೋಳಿ ಪಾರ್ಟ್ಸ್ ಇತ್ತಲ್ಲ ಅದನ್ನು ನಾನು ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ. ಅಂದರೆ ಮೊದಲೇ ಹಾಕ್ಕೊಂಡ್ರೆ ಮೊಟ್ಟೆಗಳು ಒಡ್ಕೊಳ್ಳುತ್ತೆ. ಹಾಗಾಗಿ ಲಾಸ್ಟಿಗೆ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು 3ರಿಂದ 4 ವಿಷಲ್ ಕೂಗಿಸಿದ್ರೆ ಮುಗ್ದೋಯ್ತು. ತುಂಬ ಚೆನ್ನಾಗಿ ಚಿಕನ್ ಕೂಡ ಬೆಂದಿರುತ್ತೆ. ಅಷ್ಟರಲ್ಲಿ ಲಸ್ಸು ಕೂಡ ಆಟ ಆಡ್ತಿದ್ದ, ಅವನು ಕೂಡ ಎದ್ದ. ನೋಡಿ, ಈ ಥರ ಚಿಕನ್ ಬೆಂದಿದೆ ಇವಾಗ. ಅಂದರೆ ಇಷ್ಟು ಇದ್ದರೆ ಸಾಕು. ತುಂಬ ಚೆನ್ನಾಗಿ ಚಿಕನ್ ಬೆಂದಿದ್ದು. ನಾನು 4 ವಿಷಲ್ನ ಓಡಿಸಿದ್ದೆ. ಇವಾಗ ಒಂದು ಕುಕ್ಕರಿಂದ ಇವಾಗ ಚಿಕನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ಬೋಂಡು ಜಾಲರಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಹಾಗಾಗಿ ಈ ಜಾಲರಿ ಸಹಾಯದಿಂದ ನಾನು ಚಿಕನಲ್ಲಿ ಅಂದರೆ ಚಿಕನ್ ಸಾಂಬಾರಲ್ಲಿರುವಂಥ ಚಿಕನ್ನೆಲ್ಲ ಇವಾಗ ಬೇರ್ಪಡಿಸ್ಕೊತಾ ಇದ್ದೀನಿ. ಬೋಂಡ ಅಂದರೆ ಜಾಲರಿ ಇರ್ತಾರೆ, ಅದರಲ್ಲಿ ತೊಗೊಂಡ್ರೆ ಬೇಗನೆ ಫಾಸ್ಟಾಗಿ ನಾವು ಚಿಕನ್ನ ಬೇಗ ತೆಗಿಬೋದು. ಇನ್ನು ಮಾಮೂಲಿ ಜಾಲರಿ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ತೆಗಿಯೋಕ್ಕೆ ಟೈಮ್ ಆಗುತ್ತೆ. ಹಾಗಾಗಿ ಈ ಥರ ಇದ್ದರೆ ಬೇಗನೆ ಫಾಸ್ಟಾಗಿ ತೊಗೋಬೋದು. ನೋಡಿ, ಇಷ್ಟು ಚಿಕನ್ನ ನಾನು ಬೇರ್ಪಡಿಸ್ಕೊಂಡಿದ್ದೀನಿ. ನೋಡ್ಬೋದು, ಚಿಕನ್ ತುಂಬ ಚೆನ್ನಾಗಿ, ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ಅಂದರೆ ಜಾಸ್ತಿ ಕುದಿಸಿದಷ್ಟು ಬೇಗ ಇದಾಗುತ್ತಲ್ಲ ಆ ಥರನೂ ಇಲ್ಲ. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 2 ಎಸಳಷ್ಟು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ. ಇದಕ್ಕೆ ಇದ್ದರೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೋಬೋದು. ಅಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಾಸ್ತಿನೇ ಹಾಕಿದ್ದೆ ಸಾಂಬಾರಲ್ಲಿ, ಹಾಗಾಗಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕ್ಕೊತಾ ಇಲ್ಲ. ಇದ್ರೆ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇರಲಿಲ್ಲ ಅಂದರೆ ಅದೊಂದು ಆಪ್ಷನ್ ಅಷ್ಟೇ. ಹಾಗೆ ಇವಾಗ 1 ಸೌಟಷ್ಟು ಖಾರನ ನಾನು ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದರೆ ನೀರು ಹಾಕಬಾರ್ದು, ಖಾರನಷ್ಟೇ ಗಟ್ಟಿಯಾಗಿರೋ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದಕ್ಕೆ. ಹಾಗೆ ಇವಾಗ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಅಂದರೆ ಖಾರ ಸ್ವಲ್ಪ ಬೇಯಬೇಕು. ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟಿದ್ದೀನಿ. ಇವಾಗ ಒಂದು ಪ್ಲೇಟ್ನ ತೆಗಿತಾ ಇದ್ದೀನಿ. ನೋಡಿ, ಖಾರ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ತೆಗೆದಿಟ್ಕೊಂಡಿದ್ದಂಥ ಚಿಕನ್ನ ಇವಾಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಚಿಕನ್ ಸಾಂಬಾರಿಗೆ ತಿನ್ನೋ ಟೇಸ್ಟಿಗಿಂತ ಈ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಯಾರಾದರೂ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ನಾನು ಇದು 2ನೇ ಸತಿ ಮಾಡ್ತಾ ಇರೋದು. ಮುಂಚೆ ಒಂದು ಸತಿ ಮಾಡಿದ್ದೆ, ಆವಾಗಲೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಈ ಸತಿ ಕೇಳಬೇಕು ಅಂದರೆ
ನಾವಾಗೆ ಚೆನ್ನಾಗಿದೆ ಅಂತ ಹೇಳೋ ಬದಲು ಬೇರೆಯವ್ರು ತಿಂದು ಚೆನ್ನಾಗಿದೆ ಹೇಳೋದಕ್ಕೂ ವ್ಯತ್ಯಾಸ ಇದೆ. ನೋಡಿ ಇವಾಗ ತುಂಬ ಚೆನ್ನಾಗಾಗಿದೆ. ಇವಾಗ ನೋಡ್ಬೋದು ಮೊಟ್ಟೆ ಎಲ್ಲ ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೂ ಕೂಡ, ಹಾಗೆ ತಿನ್ನೋಕ್ಕೂ ಕೂಡ. ಆಮೇಲೆ ನೋಡಬೇಕು. ಹಾಗೆ ಒಂದು ಸೌಟಷ್ಟು ಸಾಂಬಾರನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀರು ಯಾವುದೇ ಕಾರಣಕ್ಕೂ ಹಾಕಬೇಡಿ, ಸಾಂಬಾರನ್ನೇ ಹಾಕ್ಕೊಳ್ಳಿ. ಅಂದರೆ ಚಿಕನ್ ಸಾರು ಇರುತ್ತಲ್ಲ ಆ ಸಾರನ್ನೇ ಒಂದು ಸೌಟಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಅಂದರೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನೂ ಕೂಡ ಹಾಕಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಾವು ಚಿಕನ್ ಸಾಂಬಾರಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿರ್ತೀವಿ, ಆದರೂ ಕೂಡ ಇಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಲಾಸ್ಟಿಗೆ. ಅಂದರೆ ಸ್ವಲ್ಪ ಸಪ್ಪೆನೇ ಇರುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಅಂದರೆ ನೀವು ಸ್ವಲ್ಪ ತಿಂದ್ಬಿಟ್ಟು ನೋಡಿ, ಸ್ವಲ್ಪ ಇದ್ದಿದ್ರೆ ಮಾತ್ರ ಉಪ್ಪನ್ನ ಸೇರಿಸ್ಕೊಳ್ಳಿ. ಹಾಗೆ ಇನ್ನೊಂದು ಕಡೆ ಒಂದು ಬಾಣಲೆಗೆ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸನ್ನ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಹುರ್ಕ್ಬಿಟ್ಟು ಇವಾಗ ಕುಟಾಣಿಯಲ್ಲಿ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಇವಾಗ ಲಾಸ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಕಾಳುಮೆಣಸು ಮತ್ತು ಜೀರಿಗೆನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಇದನ್ನು ನಾನು ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ. ಹೋದ ಸತಿ ಮಾಡಬೇಕಾದ್ರೆ ಬರೀ ಕಾಳುಮೆಣಸೇ ಹಾಕ್ಕೊಂಡಿದ್ದೆ. ಆವಾಗ ಅಂದರೆ ನಮ್ಮ ಮನೆಯವರು ಅಂದರು ಸ್ವಲ್ಪ ಜೀರಿಗೆನೂ ಸೇರಿಸ್ಕೊ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಈ ಸತಿ ಜೀರಿಗೆ ಮತ್ತು ಕಾಳುಮೆಣಸು ಎರಡೂ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡ್ರ್ ಇದ್ರೂ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಅಂದರೆ ಪೆಪ್ಪರ್ ಪೌಡ್ರ್ ಇರಲಿಲ್ಲ, ಹಾಗಾಗಿ ಮನೆಯಲ್ಲಿದ್ದಂಥ ಕಾಳುಮೆಣಸನ್ನೇ ಇದು ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿತ್ತು. ಇವಾಗ ಅಡುಗೆ ಎಲ್ಲ ಮುಗಿಸ್ತು. ಅಷ್ಟರಲ್ಲಿ ಸೋನಿ ಮತ್ತು ಲಸ್ಸು ಇಬ್ಬರು ಕೂಡ ಆಟ ಆಡ್ತಾಯಿದ್ರು. ಇಬ್ಬರು ಅಂದರೆ ಟ್ಯಾಬ್ನ ತೊಗೊಂಡೋಗಿ ಅವ್ರ ಫೋಟೋ ಮತ್ತು ಹಳೆ ವಿಡಿಯೋ ಅದನ್ನೆಲ್ಲ ನೋಡಿಕೊಂಡು ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರದ್ದು ಚಿಕ್ಕ ವಯಸ್ಸಲ್ಲಿ ತುಂಬ ಫೋಟೋ ಮತ್ತು ವೀಡಿಯೋಸ್ ಇತ್ತಿಲ್ಲ, ಅದನ್ನೆಲ್ಲ ನಾನು ಟ್ಯಾಬಿಗೆ ಹಾಕಿದ್ದೀನಿ. ಅದನ್ನು ಅವರಿಬ್ಬರು ನೋಡ್ತಾ ಇರ್ತಾರೆ, ಯಾವಾಗಲೂ ಆಟ ಆಡ್ತಾ ಇರ್ತಾರೆ. ಹಾಗಾಗಿ ಸೋನಿ ಆಟ ಆಡ್ಕೊಂಡು ಕೂತ್ಕೊಂಡಿದ್ಲು. ಹಾಗೆ ಮಾವ ಕೂಡ ಸೌದೆನ ಸ್ವಲ್ಪ ಕಡ್ದಿದ್ರು, ಅದನ್ನು ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಈ ಕಡೆ ಬಂದೆ. ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಅಮ್ಮ ನೀನು ಬಾ ಅಂತ ಕರೆದ್ರು. ಸರಿ ಇರು ಫಸ್ಟು ಸೌದೆನ ಎತ್ಕೊಬಂದ್ಬಿಟ್ಟು ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಇವಾಗ ಸೌದೆನೆಲ್ಲ ಒಳಗಡೆ ಇಟ್ಕೊತಾ ಇದ್ದೀನಿ. ಅಂದರೆ ಕಾಯಿ ಮಟ್ಟೆ ಮತ್ತು ತೆಂಗಿನಕಾಯಿ ಮಟ್ಟೆ ಅದನ್ನೆಲ್ಲ ಸ್ವಲ್ಪ ಖಾಲಿ ಆಗಿರೋದ್ರಿಂದ ಹಂಡೆ ಒಳ್ಳೆ ಕೆಳಗಡೆ ನೀರು ಕಾಯಿಸೋಕ್ಕೆ ಇರಲಿಲ್ಲ. ಹಾಗಾಗಿ ಮಾವ ಸ್ವಲ್ಪ ಸೌದೆನ ಕಡ್ದಿದ್ರು. ಅದನ್ನು ಎತ್ಕೊಂಡು ಬಂದು ಒಳಗಡೆ ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಒಳಗಡೆ ಎತ್ಕೊತಾ ಇದ್ದೀನಿ. ಅಂದರೆ ನಮ್ಮ ಮನೆಯವರೇ ಹಾಕಿ ಖಾಲಿ ಮಾಡಿಬಿಡ್ತಾರೆ, ಹಾಗಾಗಿ ನಾನು ಒಳಗಡೆ ತಂದು ಸ್ಟಾಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಎಷ್ಟೇ ಸೌದೆ ಇದ್ರೂ ಕೂಡ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂದರೆ ಗೊತ್ತಾಗಲ್ಲ. ಹಾಗಾಗಿ ತಂದು ಇವಾಗ ಸ್ಟಾಕ್ನ ಮಾಡ್ಕೊತಾ ಇದ್ದೀನಿ. ಅಂದರೆ ಹಂಡೆ ಒಲೆ ಕೆಳಗಡೆ ದಿನ ನೀರು ಕಾಯಿಸೋದ್ರಿಂದ ಬೇಗ ಖಾಲಿ ಆಗಿಬಿಡುತ್ತೆ. ಇನ್ನು ಅಂದರೆ ಮಕ್ಕಳು ಮುಡಿ ಕೊಡಬೇಕಾದ್ರೆ ಅದನ್ನೆಲ್ಲ ಅಂದರೆ ತೆಂಗಿನಕಾಯಿ ಮಟ್ಟೆ ಸುಲಿಸ್ತೀವಲ್ಲ, ತೆಂಗಿನಕಾಯಿ ಕೊಬ್ಬರಿ ಸೋಲಿಸ್ಬೇಕಾದ್ರೆ ಅದು ಆಗುತ್ತೆ. ಸ್ವಲ್ಪ ತೋಟದಲ್ಲೂ ಇರೋಂಥ ತೆಂಗಿನಕಾಯಿ ಮಟ್ಟೆನ ತಂದು ಮ್ಯಾನೇಜ್ ಮಾಡ್ಕೊಳ್ಳೋಣ. ಇವಾಗ ಸದ್ಯಕ್ಕಿಲ್ಲ ಅಂದ್ಬಿಟ್ಟು ಸ್ವಲ್ಪ ಸೌದೆ ಇತ್ತು, ಅದನ್ನೆಲ್ಲ ಇವಾಗ ಮಾವ ಕಡ್ದಿದ್ರು. ಹಾಗಾಗಿ ಒಳಗಡೆ ಇಕ್ಕೊಬಿಡ್ತೀನಿ. ಅಂದರೆ ನಮ್ಮ ಮನೆಯವ್ರು ಬಂದ ತಕ್ಷಣ ಅವರು ಎತ್ಕೊಂಡು ಹೋಗ್ಬಿಟ್ಟು ಅವ್ರು ಸ್ಟಾಕ್ ಮಾಡ್ಕೊಬಿಡ್ತಾರೆ. ಆಮೇಲೆ ಹೋಗಿ ಕೇಳಿದ್ರು ಕೂಡ ಕೊಡಲ್ಲ. ಹಾಗಾಗಿ ನಮ್ಮ ಮಾವ ನೀನು ಫಸ್ಟ್ ಇಟ್ಕೊಬಿಡಮ್ಮ, ಅವ್ನು ಬಂದರೆ ಅವನೇ ಎತ್ಕೊಂಡ್ಬಿಡ್ತಾನೆ. ಚಿಕನ್ ಕಟ್ ಮಾಡೋಕ್ಕೆ ಅವ್ರಿಗೆ ನೀರು ಕಾಯಿಸಕ್ಬೇಕಲ್ಲ, ಹಾಗಾಗಿ ನಾನೇ ಫಸ್ಟ್ ಎತ್ಕೊಳ್ಳೋಣ ಅಂದ್ಬಿಟ್ಟು ಅವ್ರಿಗೆ ಒಂದೆರಡು ಬಿಟ್ಬಿಟ್ಟು ಅಂದ್ಬಿಟ್ಟು ಇವಾಗ ನಾನೆಲ್ಲ ಸ್ಟಾಕ್ ಮಾಡ್ಕೊತಾ ಇದ್ದೀನಿ ಒಳಗಡೆ ತಂದು. ನಾನು ನಮ್ಮ ಮನೆಯವರು ಜಗಳ ಆಡೋದು ಇದೊಂದೇ ವಿಷಯಕ್ಕೆ. ಅಂದರೆ ನಮ್ಮ ಮಾವ ತಂದು ಅಂದರೆ ಮಕ್ಕಳು ಬೇಗನೆ ಸ್ಕೂಲ್ಗೆ ಹೋಗಿರ್ತಾರೆ ಅಂದ್ಬಿಟ್ಟು ಸೌದೆನ ತಂದಿಕ್ಕಿರ್ತಾರೆ. ನಮ್ಮ ಮನೆಯವರು ಗೊತ್ತಿಲ್ದಂಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಅವರು ತೋಟದಲ್ಲಿ ಹೋಗ್ತಾರೆ, ತೋಟದಿಂದ ಅದರ ಸೌದೆ ಅದನ್ನೆಲ್ಲ ತೊಗೊಂಬರಲ್ಲ. ಹಾಗಾಗಿ ನಮ್ಮ ಮಾವ ಬೈತಾ ಇರ್ತಾರೆ, ತೋಟಕ್ಕೆ ಹೋಗ್ತಾರೆ ದಿನ ಅದನ್ನು ತರಲ್ಲ ಅಂದ್ಬಿಟ್ಟು. ಹಾಗಾಗಿ ಇವಾಗ ನೀರು ಒಳಗಡೆ ಇಕ್ಕೊಂಬಿಡು, ಅವ್ನು ತಂದು ನೀರು ಕಾಯಿಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ನಮ್ಮ ಮನೆಯವರು ಅದರಲ್ಲಿ ಸ್ವಲ್ಪ ಜಗಳ ಆಡ್ತಾ ಇರ್ತೀವಿ, ನೀನು ತರಲ್ಲ ಹಾಗಾಗಿ ಇಲ್ಲಿಂದ ಎತ್ಕೊಂಡು ಹೋಗ್ತೀಯಾ ಅಂತ. ಹಾಗೆ ಲಸು ಸೋನಿ ಇಬ್ಬರು ಕೂಡ ಕರೆದ್ರು. ಸೋನಿ ಸ್ವಲ್ಪ ಬಾತ್ರೂಮ್ಗೆ ಹೋಗ್ತೀನಮ್ಮ ಅಂದ್ಲು, ಹಾಗಾಗಿ ಲಸು ಒಬ್ಬನೇ ನಿಂತ್ಕೊಂಡಿದ್ದ ಅಂತ ಇಬ್ಬರು ಕೂಡ ಮಾತಾಡ್ತಾಯಿದ್ರು. ಸೋನಿದು ಒಂದು ಹಳೆ ವಿಡಿಯೋ ಅದೆಲ್ಲ ಇತ್ತು, ಅದನ್ನೆಲ್ಲ ನೋಡ್ತಾ ಇದ್ದ ಲಸು. ಹಾಗೆ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ವಿಡಿಯೋ ಇತ್ತು, ಅದನ್ನು ಕೂಡ ನೋಡ್ತಿದ್ದ. ಅಮ್ಮ ಯಾರಿದು ಪಾಪು ಅಂತಿದ್ದ. ಅದು ನೀನೇ ಕಣೋ ಅಂತ ಹೇಳಿದ್ರು ಕೂಡ ಆವು ಅಂತ ಒಂದು ಚಿಕ್ಕ ವಯಸ್ಸಲ್ಲಿ ಅಳ್ತಿದ್ದು ಒಂದು ವಿಡಿಯೋ ಇದೆ, ಅದನ್ನು ತೋರಿಸ್ತಾ ಇದ್ದೆ. ಆ ವಿಡಿಯೋ ಕೂಡ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ನೋಡಿ. ಅದು ಚಿಕ್ಕ ವಯಸ್ಸಲ್ಲಿ ಅವ್ನು ತುಂಬ ತರಲೆ ಅಂದರೆ ತರಲೆ, ಅಷ್ಟೇ ಕೋಪ, ಇವಾಗಲೂ ಅಷ್ಟೇ ಕೋಪ ಇದೆ. ಅಂದರೆ ಮಕ್ಕಳಿಗೆ ಮುಡಿ ಕೊಡೋ ತನಕ ತುಂಬ ಕೋಪ ಇರುತ್ತೆ ಅಂತ ಹೇಳ್ತಾರೆ, ಅದಂತೂ ನಿಜ. ನೋಡೋಣ ಮುಡಿ ಕೊಟ್ಟಾದ್ಮೇಲೆ ಇವ್ರ ಕೋಪ ಕಂಟ್ರೋಲ್ ಆಗುತ್ತಾ ಅಂತ ಗೊತ್ತಾಗುತ್ತೆ. ತುಂಬ ಹಠ ಮಾಡ್ತಾರೆ ಮಕ್ಕಳಂತೂ. ಈ ಮುಡಿ ಕೊಟ್ಬಿಟ್ರೆ ಅವ್ರಿಗೂ ಅಂದರೆ ಏನೇ ತಿಂದರೂ ಮೈಯೆತ್ತಲ್ಲ ಅಂತಾರಲ್ಲ, ಆ ಥರ ಮುಡಿ ಕೊಡೋ ತನಕ ಮಕ್ಕಳು ಸ್ವಲ್ಪ ಮೈಗತ್ಸಲ, ಸ್ವಲ್ಪ ಚೆಬ್ಬಿಯಾಗಿ ತುಂಬ ಚೆನ್ನಾಗಿರಲ್ಲ, ಅಂದರೆ ವೀಕ್ ಆಗಿರ್ತಾರೆ. ಹಾಗಾಗಿ
ಮುಡಿ ಕೊಡೋಣ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ವಿ. ನೋಡಿ ಲಸ್ಸು ಚಿಕ್ಕ ವಯಸ್ಸಲ್ಲಿ ಅಂದರೆ ಇದು 3 ತಿಂಗಳು ಪಾಪುಲಿ, ಅವನಂತೂ ತುಂಬಾ ವೆಯ್ಟ್ ಇದ್ದ ಚಿಕ್ಕದ್ರಲ್ಲೇ. ಅಂದರೆ 5 ತಿಂಗಳಿಗೆ ಅವನು 10ರಿಂದ 11 kg ಬರ್ತಾಯಿದ್ದ, ಅಷ್ಟು ವೆಯ್ಟ್ ಇದ್ದ ಅವನು. ಇವಾಗಲೇ ಅವ್ನು ಸ್ವಲ್ಪ ಸಣುಕಲಾಗಿರೋದು. ಆವಾಗ ಸ್ವಲ್ಪ ತುಂಬ ತರಲೆ ಯಾವಾಗಲೂ ಅಳ್ತಾ ಇದ್ದೆ ಎತ್ಕೊಂಡೇ ಇರಲಿ ಅಂತ. ನನ್ನ ಬಾಣ್ತನ ಇಲ್ಲೇ ಮಾಡಿರೋದ್ರಿಂದ ಅಮ್ಮ ಮತ್ತು ಅತ್ತೆ ಒಬ್ಬರಿಂದ ಆದಮೇಲೆ ಒಬ್ಬರು ಎತ್ಕೊಳ್ಳೋದು ತುಂಬ ಜನ ಇದು ಮಾಡ್ತಿದ್ರಲ್ಲ, ಹಾಗಾಗಿ ಅವ್ನು ಯಾವಾಗಲೂ ಎತ್ಕೊಂಡಿರಲಿ ಅಂತ ತುಂಬ ಅಂದರೆ ಅಳೋ ಥರ ನಾಟಕ ಮಾಡೋದು ಆ ಥರ ಮಾಡ್ತಾ ಇದ್ದ. ನೋಡಿ ಅವನು ಅಂದರೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಅವನು ಬ್ಲಾಕ್ ಇದ್ದ. ಡಾಕ್ಟರ್ ಸ್ವಲ್ಪ ಅವನಿಗೆ 3 ತಿಂಗಳು ತನಕ ಬೆಳಿಗ್ಗೆ 10 ಗಂಟೆ ತನಕ ಸ್ವಲ್ಪ ಬಿಸಿಲಲ್ಲೇ ಮನಗಿಸಿ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾವು ಬಿಸಿಲಲ್ಲಿ ಮನಗಿಸಿ ಅವ್ನು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟ. ಆಮೇಲೆ ಬರ್ತಾ ಬರ್ತಾ ಅವನು ಕೂಡ ಕಲರ್ ಬಂದ. ಇದು ಸೋನಿಗೆ ಬಂದು 3 ವರ್ಷದ ವಿಡಿಯೋ. ನಮ್ಮದು ಹಳೆ ಮನೆ ಇತ್ತಲ್ಲ, ಮನೆ ಮುಂದೆ ಈ ಥರ ಇತ್ತು. ಮುಂದೆ ಇಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದಕ್ಕೆ ಇವಾಗ ಕಲ್ಲಾಕ್ಸಿರೋದಕ್ಕಾಗಿದೆ, ಈ ಥರ ಇದೆ. ಮುಂಚೆ ಎಲ್ಲ ಆ ಥರ ಇತ್ತು. ಅವ್ರಿಗೂ ಕೂಡ ಇವಾಗ ಆಟ ಆಡಿಸಿ ಇವಾಗ ಇಬ್ರಿಗೂ ಕೂಡ ಊಟಕ್ಕೆ ಹಾಕಿ ಇವಾಗ ಕೂರಿಸಿದ್ದೀನಿ. ಇಬ್ರಿಗೂ ಕೂಡ ಒಂದೊಂದು ಲೆಗ್ ಪೀಸ್ನ ಹಾಕಿದ್ದೆ. ಇವಾಗ ಇಬ್ರಿಗೂ ಕೂಡ ಅದನ್ನು ತೆಗೆದು ಕೊಡ್ತಾ ಇದ್ದೀನಿ. ಲೆಗ್ ಪೀಸ್ ಇದ್ದರೆ ತುಂಬ ಚೆನ್ನಾಗಿ ತಿಂತಾನೆ ಲಸ್ಸು, ಹಾಗಾಗಿ ಫಸ್ಟ್ ಅವನಿಗೆ ಇದು ಮಾಡಿದೆ. ನೀರು ತಂದು ಇಕ್ಕಿದ್ದೀನಿ, ಸ್ವಲ್ಪ ಕೈ ಆಡಿಸಿ ನೀರೆಲ್ಲ ಚೆಲ್ಲೇ ಬಿಟ್ಟ. ಎಷ್ಟು ನೀರು ಕುಡಿತಾನೆ ಅಂದರೆ ತುಂಬ ನೀರು ಕುಡಿತಾನೆ ಲಸ್ಸು. ಒಂದೊಂದು ತುತ್ತಿಗೂ ಕೂಡ ಒಂದೊಂದು ಲೋಟ ನೀರು ಕುಡಿತಾನೆ ಇವನು, ಅಷ್ಟು ನೀರು ಕುಡಿತಾ ಇರ್ತಾನೆ. ಸೋನಿ ಇನ್ನೇನು ತಿನ್ನೋದೇ ಇಲ್ಲ, ಅವಳಿಗೆ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ತಿನ್ನಲ್ಲ. ಹಾಗೆ ಇವಾಗ ಇಬ್ಬರು ತಿನ್ನಿಸ್ಬಿಟ್ಟು ಸ್ವಲ್ಪ ಪಾತ್ರೆನೆಲ್ಲ ತೊಳೆದು ಮನೆಯೆಲ್ಲ ಕಸ ಗುಡಿಸಿ ಅಂಗಡಿ ಹತ್ರ ಬಂದ್ವು. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಮನೆಯವರು ಬ್ಯುಸಿ ಇದ್ದರು, ಹಾಗಾಗಿ ಅಂಗಡಿ ಹತ್ರ ಬಂದು ಅಲ್ಲೆಲ್ಲ ಕಸ ಗುಡಿಸ್ದೆ. ಸೋನಿ ಕೂಡ ಡ್ರೆಸ್ ಚೇಂಜ್ ಮಾಡಿ ಫುಲ್ಲು ಇದು ಮಾಡ್ಕೊಬಿಟ್ಟಿದ್ದು. ಸ್ವಲ್ಪ ನೀರು ಚೆಲ್ಲಿದ್ರೆ ಸಾಕು ಅವಾಗಲೇ ಡ್ರೆಸ್ ಚೇಂಜ್ ಮಾಡಿಬಿಡ್ತಾರೆ. ಮೊನ್ನೆ ಇನ್ನೂ ಬಟ್ಟೆ ತೊಳೆದಿದ್ದು, ಆಗಲೇ ಎಷ್ಟೋ ಬಟ್ಟೆ ಬಿದ್ದೋಗ್ಬಿಟ್ಟಿದೆ. ಹಾಗೆ ಇವಾಗ ಅಂಗಡಿ ಹತ್ರ ಬಂದೆ. ನಮ್ಮ ಮನೆಯವರು ಸ್ವಲ್ಪ ಚಿಕನ್ ಕಟ್ ಮಾಡಬೇಕು, ಇಲ್ಲೇ ಇರು ಅಂಗಡಿ ಹತ್ರ ಅಂದರು. ಹಾಗಾಗಿ ಅಂಗಡಿ ಹತ್ರನೇ ಕೂತ್ಕೊಂಡಿದ್ದೆ. ಸ್ವಲ್ಪ ಇಲ್ಲೂ ಕೂಡ ಕಸ ಗುಡಿಸಿ ಸ್ವಲ್ಪ ದೇವ್ರ ದೀಪ ಎಲ್ಲ ಹಚ್ಚಬೇಕು. ಇವತ್ತು ಬೈಲರ್ ತುಂಬ ಹೋಗ್ತಾ ಇದೆ, ಅಂದರೆ ಹಕ್ಕಿ ಜ್ವರ ಆ ಜ್ವರ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಡೆ ಏನೂ ಆ ಥರ ಇಲ್ಲ, ಎಲ್ಲರೂ ಕೂಡ ತಿಂತಾ ಇದ್ದಾರೆ. ನಾವು ಕೂಡ ತಿಂದಿದ್ದೀವಿ, ನಮಗೂ ಏನು ಆ ಥರ ಕಾಣಿಸಿಲ್ಲ ಹಕ್ಕಿ ಜ್ವರ ಅನ್ನೋದು. ಅಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಚಿಕನ್ನು ಕೋಳಿಗಳು ಸ್ವಲ್ಪ ಹೋಗ್ತಾ ಇರುತ್ತೆ, ಹಾಗಾಗಿ ಇವತ್ತು ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಆಗಿಬಿಡ್ತಾರೆ. ಅತ್ತೆ ಕೂಡ ಇಲ್ಲ, ಅಂದರೆ ಅತ್ತೆ ಸ್ವಲ್ಪ ನಾಮಕರಣ ಇರೋದ್ರಿಂದ ನಮ್ಮ ಚಿಕ್ಕತ್ತೆ ಅಂದರೆ ನನ್ನ ನಾದಿನಿ ಮಗಳದು, ಹಾಗಾಗಿ ಅತ್ತೆ ಅಲ್ಲಿಗೆ ಹೋಗಿದ್ದಾರೆ. ಮಾವ ಇವತ್ತು ಲೈನ್ ಇರೋದ್ರಿಂದ ನೀರು ಕಟ್ಟೋಕ್ಕೆ ಅಂತ ಹೋಗಿದ್ದಾರೆ. ಇನ್ನು ನಾನು ಮತ್ತು ನಮ್ಮ ಮನೆಯವರು, ಹಾಗಾಗಿ ಇಲ್ಲೆಲ್ಲ ಕೆಲಸ ನಾವೇ ಮಾಡ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಹುಲ್ಲೆಲ್ಲ ಹಾಕಿ ಬಂದೆ. ಇವಾಗ ಅಂಗಡಿ ಹತ್ರ ಬಂದು ನಮ್ಮ ಮನೆಯವರು ಕೂಡ ಇದನ್ನು ಹಂಗೆ ತೊಗೊಂಡೋಗ್ತಾರೆ. ಇನ್ನೂ ಸ್ವಲ್ಪ ಕಟ್ ಮಾಡೋದೈತೆ, ಅದನ್ನು ನಾನು ತೂಕ ಹಾಕ್ಕೊಂಡು ಕಟ್ ಮಾಡ್ತೀನಿ ಅಂದ್ಬಿಟ್ಟು ಇದನ್ನು ಅಂದರು. ಅವರು ಕೂಡ ಹಾಗೆ ತೊಗೊಂಡೋದ್ರು. ಹಾಗೆ ಇನ್ನೇನು ಸಾಯಂಕಾಲ ಹಾಗೆ ಬಿಡ್ತು. ಹಾಗಾಗಿ ಇವಾಗ ಟೀ ಕೂಡ ಇಟ್ಟು ಮಾವನ ಕೊಟ್ಟು ಬಂದೆ. ಮಾವ ಕೂಡ ಅಂಗಡಿ ಹತ್ರ ಇದ್ದು, ಅಲ್ಲಿಂದ ಬಂದು ನಾನು ಇವಾಗ ಮುದ್ದೆನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ. ಲಸ್ಸು ಅಂತೂ ಅಳ್ತಾ ಇದ್ದ, ಹಾಗಾಗಿ ಸ್ವಲ್ಪ ಅವನಿಗೆ ಮತ್ತೆ ಅಂಗಡಿ ಹತ್ರ ಬಿಟ್ಟು ಬಂದು ಇವಾಗ ಮುದ್ದೆನೆಲ್ಲ ಮಾಡಿಕೊಂಡೆ. ಅಂದರೆ ಮಧ್ಯಾಹ್ನ ಏನಾದ್ರು ಸಾಂಬಾರು ಇದ್ದರೆ ಸಾಯಂಕಾಲ ಈಸಿಯಾಗಿ ಬೇಗನೆ ಅಡುಗೆ ಮಾಡ್ಕೋಬೋದು. ಇಲ್ಲಾಂದರೆ ಏನೋ ಒಂಥರ ತಲೆ ಬಿಸಿ ಅನ್ನಿಸ್ತಾ ಇರುತ್ತೆ, ಏನು ಅಡುಗೆ ಮಾಡೋದು ಏನು ಅಂತ. ಹೇಗೋ ಮಧ್ಯಾಹ್ನ ಸಾಂಬಾರು ಅದೆಲ್ಲ ಮಾಡಿರೋದಕ್ಕೆ ಇವಾಗ ಬಂದು ಅಂಗಡಿಯಿಂದ ಬಂದು ಮುದ್ದೆನೆಲ್ಲ ಮಾಡ್ಕೊತಾ ಇದ್ದೀನಿ. ಅಂದರೆ ಅತ್ತೆ ಕೂಡ ಅಲ್ಲೇ ಊಟ ಮಾಡ್ಕೊಂಬರೋದ್ರಿಂದ ನಾನು 3 ಮುದ್ದೆ ಆಗೋಷ್ಟು ಸ್ವಲ್ಪನೇ ಹಿಟ್ಟನ್ನ ಇಕ್ಕಿದ್ದೆ. ನಾಮಕರಣ ಇರೋದ್ರಿಂದ ಅಲ್ಲೇ ಹೋಳಿಗೆನ ಮಾಡಿಕೊಂಡು ತಿನ್ಕೊಂಡು ಬರ್ತಾರೆ ಅತ್ತೆ. ಹಾಗಾಗಿ ಅಂದರೆ ನಾವು 3 ಜನ ಅಲ್ಲ, ಹಾಗಾಗಿ ಮುದ್ದೆನ 3 ಮುದ್ದೆ ಸಾಕು. ಮತ್ತು ಮಧ್ಯಾಹ್ನ ಮಾಡಿದಂಥ ಅನ್ನನೂ ಕೂಡ ಇತ್ತು, ಹಾಗಾಗಿ ಸಾಕಾಗುತ್ತೆ ಅಂದ್ಬಿಟ್ಟು ಮುದ್ದೆನ ಮಾಡಿಕೊಂಡೆ. ಇನ್ನು ಸೋನಿ ಅಷ್ಟರಲ್ಲಿ ಮನೆಗೆ ಬಿಟ್ಟಿದ್ದಾಳೆ, ಅಂದರೆ ಮಧ್ಯಾಹ್ನ ತಿಂದಿದ್ದಷ್ಟೇ ಅವಳು. ಇವಾಗ ಏನು ಮಾಡ್ತಾಳೆ ಅಂದರೆ ಸೋನಿ ಇವಾಗ ಟಾನಿಕ್ ಅದೆಲ್ಲ ಕುಡಿಸ್ತಾ ಇರೋದ್ರಿಂದ ಅದೆಲ್ಲ ಕುಡಿಸ್ತಾರೆ ಅಂದ್ಬಿಟ್ಟು ಸುಮ್ಮನೆ 7 ಗಂಟೆಗೆ ಮನಿಕೋಗ್ಬಿಡೋದು ಊಟ ಮಾಡ್ದೇನೆ, ಹಾಗೆ ಮಾಡ್ತಾ ಇದ್ದಾಳೆ. ಇವಾಗ ಮುದ್ದೆ ಮಾಡಿ ಅವಳಿಗೂ ಕೂಡ ಇವಾಗ ಎಬ್ಬಿಸಿ ಅವಳಿಗೂ ಕೂಡ ತಿನ್ನಿಸ್ಬೇಕಾಗುತ್ತೆ. ಮುಂಚೆ ನಾನೆಲ್ಲ ಮುದ್ದೆ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೆ. ಅಂದರೆ ಏನೋ ಮುದ್ದೆ ಮಾಡಬೇಕು ಅಂದರೆ ಫುಲ್ ಒಂಥರ ಅಳು ಬರೋದು, ಆ ಥರ ಅನ್ನಿಸ್ತಾ ಇರ್ತವೆ. ಅಂದರೆ ಈ ತಿರ್ಗಕ್ಕೆಲ್ಲ ನನಗೆ ಆಗ್ತಾ ಇರಲಿಲ್ಲ, ಸ್ವಲ್ಪ ಕಷ್ಟ ಅನಿಸೋದು. ಮದುವೆ ಫಸ್ಟ್ ಟೈಮ್ ಅಂದರೆ ನಾವು ನಮ್ಮ ತವ್ರ ಮನೆಯಲ್ಲಿ ಏನು ಈ ಥರ ಮುದ್ದೆ ಎಲ್ಲ ಮಾಡೋದೆಲ್ಲ ಕಲಿತೇ ಇರಲಿಲ್ಲ. ಸಡನ್ನಾಗಿ ಬಂದು ಇಲ್ಲಿ ಮುದ್ದೆ ಅನ್ನ ಅದು ಮಾಡಬೇಕೆಲ್ಲ ಸ್ವಲ್ಪ ತಲೆ ಬಿಸಿನೇ ಆಗೋದು. ಆವಾಗ ಅಜ್ಜಿ ಅವಾಗವಾಗ ಬರ್ತಿದ್ರಲ್ಲ, ಹಾಗಾಗಿ ಅಜ್ಜಿನೇ ಈ ಥರ ಇಷ್ಟು ಇಳು, ಸ್ವಲ್ಪ ಉಪ್ಪು ಹಾಕು, ಅಂದರೆ ಗಂಟಾದರೆ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಎಣ್ಣೆ ಹಾಕು, ಆ ಥರ ಬಂದು ಅಜ್ಜಿ ಹೇಳ್ಕೊಡ್ತಾಯಿದ್ರು. ಇವಾಗ ಎಷ್ಟೇ ಜನ ಇದ್ದರೂ ಕೂಡ ಮುದ್ದೆನ ಬೇಗ ಮಾಡ್ತೀನಿ. ಅಷ್ಟೇ ನಾವು ಕಲಿಯೋ ತನಕ ಎಲ್ಲ ವಿದ್ಯೆ ಕೂಡ ಬ್ರಹ್ಮ ವಿದ್ಯೆನೇ ಆಗಿರುತ್ತೆ, ಕಲ್ತ್ಮಾದ್ಮೇಲೆ ಎಲ್ಲ ಕೂಡ ಕೋತಿ ವಿದ್ಯೆನೇ ಆಗಿರುತ್ತೆ. ಕಲಿಯೋ ತನಕ ಎಲ್ಲ ಕಷ್ಟನೇ. ಕಲಿಯೋದು ಕಷ್ಟ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಯಾವುದೂ ಬರಲ್ಲ. ಕಷ್ಟನ ಸುಖನೋ ಎಲ್ಲ ಕಲ್ತ್ರೇನೆ ಮುಂದೆ ಕಲ್ತ್ಕೊಂಡ್ರೇ ಅಲ್ವಾ ಮುಂದೆ ನಮಗೆ ಅದು ಬರಲ್ಲ ಇದು ಬರಲ್ಲ ಅಂದರೆ ಬೇರೆಯವರೇ ಆಡ್ಕೊತಾರೆ. ಬೇರೆಯವ್ರು ಯಾಕೆ ಮನೆಯವರೇ ಆಡ್ಕೊತಾರೆ. ಅಂದರೆ ಇಷ್ಟು ಇದೆಯಾ, ಆವಾಗಲೇ 2 ಮಕ್ಕಳು ಇನ್ನು ಮುದ್ದೆ ಮಾಡೋಕ್ಕೆ ಬರಲ್ವಾ ಅಂತ ಮಾತಾಡ್ತಾರೆ. ಎಷ್ಟೇ ಕಷ್ಟ ಆದರೂ ಕೂಡ ನಾವು
ಸ್ವಲ್ಪ ಅಂದರೆ ಮಾಡೋದು ಫಸ್ಟ್ ಟೈಮಲ್ಲಿ ಸ್ವಲ್ಪ ಹಾಳಾಗೋದು ಆ ಥರ ಆಗೇ ಆಗುತ್ತೆ. ಯಾವುದೇ ಕೂಡ ಫಸ್ಟ್ ಟೈಮ್ ಯಾರೂ ಕಲ್ತಿರಲ್ಲ. ಹಾಗಾಗಿ ಸ್ವಲ್ಪ ಕಷ್ಟನ ಸುಖನ ಒಂದು 2-3 ಸತಿ ಮಾಡಿ ರೂಢಿ ಮಾಡಿಕೊಂಡ್ರೆ ಎಂಥ ಇದಾದರೂ ಕೂಡ ನಾವು ಬೇಗನೆ ಇದು ಮಾಡ್ಕೋಬೋದು. ಹಾಗೆ ಇವಾಗ ಮುದ್ದೆನೆಲ್ಲ ಕಟ್ಕೊತಾ ಇದ್ದೀನಿ. ಈ ಗ್ಯಾಸಲ್ಲಿ ಬೇಗನೆ ಕೈ ಉರಿಯುತ್ತೆ, ಹಾಗೆ ಬೇಗ ಮುದ್ದೆ ಕೂಡ ತಣ್ಣಗಾಗ್ಬಿಡುತ್ತೆ ಗ್ಯಾಸ್ ಒಲೆ ಮೇಲೆ. ಇನ್ನು ಒಲೆಯಲ್ಲಿ ಮಾಡಿದ್ರೆ ಬೇಗ ಅಂದರೆ ಕೈ ಕೂಡ ಅಷ್ಟು ಸುಡಲ್ಲ, ಬೇಗ ಕೂಡ ತಣ್ಣಗಾಗಲ್ಲ ಮುದ್ದೆ. ಈ ಗ್ಯಾಸಿಗೂ ಮತ್ತು ಒಲೆಗೂ ನೋಡಿ ಇಷ್ಟೇ ವ್ಯತ್ಯಾಸ. ತುಂಬ ಕೈ ಸುಡುತ್ತೆ, ಎಷ್ಟೇ ನೀರು ಹಾಕ್ಕೊಂಡ್ರು ಕೂಡ ಅಷ್ಟೇ ಕೈ ಸುಡ್ತಾ ಇರುತ್ತೆ. ನನಗಂತೂ ಗ್ಯಾಸಲ್ಲಿ ಮುದ್ದೆ ಮಾಡಬೇಕಂದ್ರೆ ಒಂಥರ ಅನಿಸುತ್ತೆ. ಅದೇ ಒಲೆಯಲ್ಲಿದ್ದರೆ ಬೇಗನೆ ಮಾಡ್ಕೋಬೋದು, ಕೈ ಕೂಡ ಅಷ್ಟು ಸುಡಲ್ಲ ಮತ್ತು ತುಂಬ ಹೊತ್ತು ಬಿಸಿಯಾಗಿರುತ್ತೆ ರಾಗಿ ಮುದ್ದೆ. ಇವಾಗ 3 ಮುದ್ದೆ ಸಾಕು ಅಂದ್ಬಿಟ್ಟು ಮುದ್ದೆನ ಸೇರಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಹಸು ಅಲ್ಲಿಂದನೇ ಕಿರ್ಚ್ಕೊಂಡ್ಬರ್ತಾ ಇದ್ದ. ಬೇಗ ಮುದ್ದೆ ಮಾಡಿ ಫಸ್ಟು ಮಾವ ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ, ಫಸ್ಟ್ ಅವ್ರಿಗೆ ಹಾಕಬೇಕಾಗಿತ್ತು. ನಮ್ಮ ಮನೆಯವ್ರದ್ದು ಕೂಡ ಇವಾಗ ಚಿಕನ್ ಎಲ್ಲ ಕಟ್ ಮಾಡಿದ್ದಾಯಿತು. ಫಸ್ಟು ಮಾವಂಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಇವಾಗ ಬೇಗ ಮುದ್ದೆನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹಸು ಬಂದರೆ ಕೈ ಬಿಡಲ್ಲ. ಆಮೇಲೆ ಪಾಪ ಅಂದರೆ ಮಾವ ಹೇಳ್ಕೊಳ್ಳಲ್ಲ, ನಂಗೆ ಹೊಟ್ಟೆ ಹಸಿದಾಗಿದೆ ಆ ಥರ. ಹಾಗಾಗಿ ನಾವೇ ಕೇಳಿ ಹಾಕಬೇಕಾಗುತ್ತೆ. ಹಾಗಾಗಿ ಇವಾಗ ಮುದ್ದೆನೆಲ್ಲ ಮಾಡ್ಕೊಂಡು ಇವಾಗ ಮಾವಂಗೆ ಊಟಕ್ಕೆ ಹಾಕ್ತಾಯಿದ್ದೀನಿ. ಇವತ್ತು ನೋಡಿ ಈ ಥರ ಇದ್ದರೆ ಮೊಟ್ಟೆ ಕೋಳಿ ಬಸ್ಸಾರು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.